Hello, my dear students. Welcome back to Learn Easily channel. Mother's Day, play by ಜೆ.ಬಿ. ಪ್ರಿಸ್ಲೆ. ಈ ವಿಡಿಯೋದಲ್ಲಿ ನಾವು ಜೆ.ಬಿ. ಪ್ರಿಸ್ಲೆ ಅವರು ಬರೆದಿರತಕ್ಕಂಥ ಮದರ್ಸ್ ಡೇ ಈ ಒಂದು ನಾಟಕದ ಪಾತ್ರಗಳು, ಕ್ಯಾರೆಕ್ಟರ್ ಸ್ಕೆಚ್ ಹಾಗೂ ಸಮರಿಯನ್ನು ಕನ್ನಡದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಈ ಒಂದು ನಾಟಕದ ಇಂಗ್ಲಿಷ್ ಸಮರಿಯ PDF ಮತ್ತು ಕ್ಯಾರೆಕ್ಟರ್ ಸ್ಕೆಚ್ ಎಲ್ಲವೂ ಸಹ ನೀವು PDFನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ಮದರ್ಸ್ ಡೇ ನಾಟಕವು ಜೆ.ಬಿ. ಪ್ರಿಸ್ಲೆ ಅವರು ಬರೆದಿರತಕ್ಕಂತಹ ಒಂದು ಒನ್ ಆ್ಯಕ್ಟ್ ಪ್ಲೇ, ಕೇವಲ ಒಂದು ಆ್ಯಕ್ಟ್ ಹೊಂದಿರತಕ್ಕಂತಹ ನಾಟಕವಾಗಿರುತ್ತೆ. ಈ ನಾಟಕದ ಒಂದು ಮೇಯ್ನ್ ಥೀಮನ್ನು ಗಮನಿಸಿದಾಗ ಕುಟುಂಬಗಳಲ್ಲಿ ತಾಯಂದಿರನ್ನು ಹೇಗೆ ನಾವು ತುಂಬ ಲಘುವಾಗಿ ಪರಿಗಣಿಸ್ತೇವೆ ಅಂತ ಈ ನಾಟಕದಲ್ಲಿ ತೋರಿಸಿದ್ದಾರೆ. ಅಂದರೆ ಅತಿಯಾದ ಕೆಲಸ ಮಾಡಿಸ್ಕೊಳ್ಳಲಾಗುತ್ತೆ ಮತ್ತು ಆ ತಾಯಂದಿರಿಗೆ ನಾವು ತುಂಬ ನೆಗ್ಲಿಜಿಬಲ್ ಆಗಿ ನೋಡ್ತಾ ಇರ್ತೇವೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಜೆ.ಬಿ. ಪ್ರಿಸ್ಲೆರವರು ತಾಯಿಯ ಒಂದು ಪ್ರೀತಿಯನ್ನು ದಾಸ್ಯ ಎಂದು ತಪ್ಪಾಗಿ ಭಾವಿಸಬಾರದು, ಈ ರೀತಿಯಾಗಿ ತಪ್ಪಾಗಿ ಭಾವಿಸುವುದನ್ನು ಒಂದು ಹಾಸ್ಯ ಮತ್ತು ನಾಟಕೀಯತೆಯನ್ನು ಬಳಸಿ ಈ ನಾಟಕದಲ್ಲಿ ತೋರಿಸಿರ್ತಾರೆ. ಈ ನಾಟಕದಲ್ಲಿ ಶ್ರೀಮತಿ ಪಿಯರ್ಸನ್ ರವರು ಒಬ್ಬ ತಾಯಿಯಾಗಿರ್ತಾರೆ. ಆಕೆ ತುಂಬ ಒಂದು ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಒಂದು ರೀತಿಯಲ್ಲಿ ಅವರನ್ನು ಕಡೆಗಣಿಸಲಾಗಿರುತ್ತೆ. ಅವರು ಇನ್ನೊಬ್ಬರು ಮಿಸ್ ಫ್ರಿಟ್ಜ್ ಗೆರಾಲ್ಡ್ ರವರ ಒಂದು ಆತ್ಮಗಳನ್ನು ಅದಲು ಬದಲಾಗಿ ಮಾಡಿಕೊಂಡಾಗ ಆ ಮನೆಯಲ್ಲಿ ಒಂದು ಸಮಾನತೆ, ಗೌರವ ಮತ್ತು ಹಂಚಿಕೆಯ ಜವಾಬ್ದಾರಿಗಳ ಒಂದು ಅಗತ್ಯತೆಯನ್ನು ಒತ್ತಿ ಹೇಳ್ತಕ್ಕಂಥ ನಾಟಕ. ಇಲ್ಲಿ ತಾಯಂದಿರು ಕೇವಲ ವಿಶೇಷ ಸಂದರ್ಭದಲ್ಲಿ ಮಾತ್ರವಲ್ಲದೆ ಪ್ರತಿದಿನವೂ ಸಹ ಮೆಚ್ಚುಗೆಗೆ ಅರ್ಹರು, ಏಕೆಂದರೆ ಅವರು ಕುಟುಂಬದ ಸಂತೋಷ ಮತ್ತು ಏಕತೆಗೆ ಒಂದು ಕೇಂದ್ರ ಬಿಂದುವಾಗಿರ್ತಾರೆ ಎಂಬುದನ್ನು ಈ ನಾಟಕ ಕಲಿಸ್ಕೊಡುತ್ತೆ. ಇಲ್ಲಿ ಪ್ರಿಸ್ಲೆರವರ ಮದರ್ಸ್ ಡೇಯ ಈ ಒಂದು ನಾಟಕದ ಪಾತ್ರಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಮುಖ್ಯ ಪಾತ್ರಗಳಲ್ಲಿ ಮಿಸ್ ಆ್ಯನಿ ಪಿಯರ್ಸನ್. ಇಲ್ಲಿ ಮಿಸ್ಸಸ್ ಆ್ಯನಿ ಪಿಯರ್ಸನ್ ರವರು ನಾಟಕದ ಒಂದು ಪ್ರೊಟಗ್ಯಾನಿಸ್ಟ್ ಅಂತ ಹೇಳ್ಬೋದು. ಇವರೊಬ್ಬರು ಎಮೋಷನಲ್ ಸೆಂಟ್ರಲ್ ಪಾಯಿಂಟ್ ಆಫ್ ದಿ ಡ್ರಾಮಾ. ಪ್ರಾರಂಭದಲ್ಲಿ ಇವರು ಒಂದು ರೀತಿ ಕವರ್ಡ್, ಹೇಡಿ ಮತ್ತು ಈ ಪ್ರೀತಿಯ ಮತ್ತು ಒಬ್ಬ ನಿಸ್ವಾರ್ಥ ಮಹಿಳೆಯಾಗಿರ್ತಾರೆ. ತಮ್ಮ ಕುಟುಂಬದವರು ತಮ್ಮನ್ನು ಒಂದು ಸೇವಕಿಯಂತೆ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದಕ್ಕೆ ಇವರು ಅವಕಾಶ ಮಾಡಿಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಅತಿಯಾದ ಪ್ರೀತಿ ಮತ್ತು ಆ ಮಕ್ಕಳ ಮೇಲೆ ಒಂದು ಸಂಸಾರದ ಮೇಲೆ ಇರತಕ್ಕಂಥ ಅತಿಯಾದ ಪ್ರೀತಿ ಆಕೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಾಗದ ಒಂದು ಅಸಹಾಯಕತೆ, ಇದು ಅರಿವಿಲ್ಲದೆಯೇ ಅವರ ಪತಿ ಮತ್ತು ಮಕ್ಕಳನ್ನು ಅಲ್ಲಿ ಆ ಒಂದು ಸಂಸಾರದಲ್ಲಿ ಕೆಡಿಸಿರುತ್ತೆ. ತಾಯಿಯ ಪ್ರೀತಿ ಅದನ್ನು ಕೆಡಿಸಿರುತ್ತೆ. ಇವರು ಒಂದು ರೂಪಾಂತರಗೊಳ್ತಾರೆ. ಇಲ್ಲಿ ಮಿಸ್ ಫ್ರಿಟ್ಜ್ ಗೆರಾಲ್ಡ್ ರವರೊಂದಿಗೆ ತಮ್ಮ ಒಂದು ಪರ್ಸನಾಲಿಟಿಯನ್ನು ಚೇಂಜ್ ಮಾಡಿಕೊಂಡಾಗ, ಆತ್ಮಗಳನ್ನು ಚೇಂಜ್ ಮಾಡಿಕೊಂಡಾಗ ಶ್ರೀಮತಿ ಮಿಸ್ ಆ್ಯನಿ ಪಿಯರ್ಸನ್ ರವರ ಒಂದು ಕ್ಯಾರೆಕ್ಟರ್ ಬದಲಾಗುತ್ತೆ. ಅವರು ಹರಿತವಾದ ಮಾತು, ಕಟ್ಟುನಿಟ್ಟಾದ ವ್ಯಕ್ತಿ ಆಗ್ತಾರೆ. ತಮ್ಮ ಮೌಲ್ಯವನ್ನು ಕುಟುಂಬದವರು ಗುರುತಿಸುವಂತೆ ಮಾಡ್ತಾರೆ. ಒಂದು ಪ್ರೀತಿಯನ್ನು ಬಳಸ್ತಾರೆ. ಆ ಮೂಲಕ ನಿರ್ಲಕ್ಷ್ಯದ ಒಂದು ಬಲಿಪಶುವಿನಿಂದ ಗೌರವಾನ್ವಿತವಾದ ಮನೆಯ ಮುಖ್ಯಸ್ಥೆಯಾಗಿ ಯಶಸ್ವಿಯಾಗಿ ಬದಲಾಗ್ತಾರೆ ಆ್ಯನಿ ಪಿಯರ್ಸನ್. ನಂತರ ಮಿಸ್ ಫಿಟ್ಜ್ ಗೆರಾಲ್ಡ್, ಈಕೆ ತುಂಬ ಧೈರ್ಯಶಾಲಿ, ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ನೈಬರ್ ಮಹಿಳೆ. ಈಕೆ ಒಂದು ದುಷ್ಟಶಕ್ತಿಯ ಒಂದು ಸ್ಪರ್ಶವನ್ನು ಪಡೆದಿರ್ತಾರೆ. ಅಂದರೆ ಆತ್ಮಗಳನ್ನು ಪರಸ್ಪರ ಬದಲಾಯಿಸುವಂತಹ ಒಂದು ಸಾಮರ್ಥ್ಯವನ್ನು ಈ ಫ್ರಿಟ್ಜ್ ಗೆರಾಲ್ಡ್ ಹೊಂದಿರ್ತಾರೆ. ಇವರು ನ್ಯಾಯ ಮತ್ತು ವಿವೇಕದ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಆ್ಯನಿ ಪಿಯರ್ಸನ್ರಂತೆ ಅಲ್ಲದೆ ಇವರು ಒಂದು ರೀತಿ ಯಾವುದಕ್ಕೂ ಎದುರದ ಒಂದು ಗಟ್ಟಿಮುಟ್ಟಾದ ಮಹಿಳೆಯಾಗಿರ್ತಾರೆ. ಇವರು ಪಿಯರ್ಸನ್ ತಮಗಾಗಿ ತಾವು ನಿಲ್ಲುವಂತೆ, ಪಿಯರ್ಸನ್ನನ್ನು ಒಂದು ದೃಢವಾದ ಮಹಿಳೆಯನ್ನು ಮಾಡುವಂತಹ ಒಂದು ಕಾರ್ಯತಂತ್ರವನ್ನು ಮಾಡ್ತಾರೆ. ಇನ್ನು ಆ ಫ್ಯಾಮಿಲಿಯಲ್ಲಿ ಬರ್ತಕ್ಕಂತಹ ಪಾತ್ರಗಳಲ್ಲಿ ಜಾರ್ಜ್ ಪಿಯರ್ಸನ್, ಈತ ಕುಟುಂಬದ ಯಜಮಾನ, ಈತ ಆಡಂಬರದ, ಅಹಂಕಾರಿ ಮತ್ತು ಸಾಮಾಜಿಕ ಅರಿವಿಲ್ಲದ ವ್ಯಕ್ತಿ. ಈತ ಆ್ಯನಿ ಪಿಯರ್ಸನ್ನ ಗಂಡ. ಈತ ತನ್ನ ಸಂಜ್ಞೆಗಳನ್ನು ಈ ಒಂದು ಕ್ಲಬ್ನಲ್ಲಿ ಕಳೀತಾರೆ. ಅಂದರೆ ಅವರ ಸಮಯವನ್ನೆಲ್ಲ ಕ್ಲಬ್ನಲ್ಲಿ ಕಳೀತಾರೆ. ತಮ್ಮ ಹೆಂಡತಿಯನ್ನು ನಿರ್ಲಕ್ಷಿಸ್ತಾರೆ. ಆದರೆ ವಿಪರ್ಯಾಸ ಅಂದರೆ ಆ ಕ್ಲಬ್ನಲ್ಲಿರ್ತಕ್ಕಂತಹ ಮೆಂಬರ್ಸ್ ಎಲ್ಲರೂ ಇವರನ್ನು ಪಾಂಪಿ, ಓಂಪಿ ಪಿಯರ್ಸನ್ ಎಂದು ಕರೆಯುವ ಮೂಲಕ ಒಂದು ಹಾಸ್ಯದ ಒಂದು ಜೋಕರ್ ವಸ್ತುವನ್ನಾಗಿ ಮಾಡಿಕೊಂಡಿರ್ತಾರೆ. ಇಲ್ಲಿ ಮಿಸ್ಸಸ್ ಪಿಯರ್ಸನ್ ಅಂದರೆ ಅವರ ಹೆಂಡತಿ ಹೊಸದಾಗಿ ಬದಲಾದಾಗ ಆ ಒಂದು ಸತ್ಯವನ್ನು ನೇರವಾಗಿ ಹೇಳಲಾಗದೆ ಅವರು ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ. ಅಂದರೆ ಗಂಡನಿಗೆ ಅಹಂಕಾರದ ಪೆಟ್ಟು ಬೀಳುತ್ತೆ. ಕೊನೆಯಲ್ಲಿ ಅವರ ಸ್ವಯಂ ಮಹತ್ವದ ಒಂದು ಪ್ರತಿಕಾಷ್ಠೆ ಅಥವಾ ಒಂದು
ಹೆಮ್ಮೆ ಅನ್ನೋದು ಒಡೆಯುತ್ತೆ. ಇದು ಅವರನ್ನು ತಮ್ಮ ಮನೆಯ ಜೀವನದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತೆ. ನಂತರ ಕ್ಯಾರೆಕ್ಟರ್ ಡೋರಿಸ್ ಪಿಯರ್ಸನ್. ಡೋರಿಸ್ ಪಿಯರ್ಸನ್ ಆ್ಯನಿ ಪಿಯರ್ಸನ್ ರವರ ಒಬ್ಬ ಮಗಳಾಗಿರ್ತಾಳೆ, ಸುಂದರವಾಗಿರ್ತಾಳೆ, ಆದರೆ ಅತಿಯಾಗಿ ಕೆಟ್ಟ ಹೋದಂತಹ ಒಂದು ಅಸಭ್ಯ ಸ್ವಭಾವದವಳಾಗಿರ್ತಾಳೆ. ಈಗ ತನ್ನ ತಾಯಿಯನ್ನು ಕೇವಲ ಒಂದು ಫೆಸಿಲಿಟಿ, ಒಂದು ಸೌಲಭ್ಯದಂತೆ ನೋಡ್ತಾ ಇರ್ತಾಳೆ. ಬಟ್ಟೆ ಇಸ್ತ್ರಿ ಮಾಡೋದು, ಟೀ ಮಾಡಿ ಕೊಡ್ತಕ್ಕಂಥದ್ದು, ಊಟ ಮಾಡಿ ಕೊಡ್ತಕ್ಕಂಥದ್ದು. ಅದೇ ಸಮಯದಲ್ಲಿ ಈ ಮಗಳು ಡೋರಿಸ್ ಪಿಯರ್ಸನ್ ಅವಳ ಒಂದು ಬಾಯ್ ಫ್ರೆಂಡ್ ಚಾರ್ಲಿ ಸ್ಪೇನ್ಸ್ ಜೊತೆಗೆ ಒಂದು ಬಾಹ್ಯ ಜೀವನವನ್ನು ಕೂಡ ಇಟ್ಕೊಂಡಿರ್ತಾಳೆ. ತನ್ನ ತಾಯಿ ತನಗೆ ಸೇವೆ ಮಾಡಲು ನಿರಾಕರಣೆ ಮಾಡಿದಾಗ ಆಕೆ ಒಂದು ರೀತಿ ಶಾಕ್ಗೆ ಒಳಗಾಗ್ತಾಳೆ. ಮತ್ತು ತನ್ನ ಒಂದು ಲೈಫ್ ಸ್ಟೈಲ್ ಮತ್ತು ತನ್ನ ಬಾಯ್ ಫ್ರೆಂಡ್ ಬಗ್ಗೆ ತಾಯಿಯ ಒಂದು ಕಠಿಣವಾದಂತಹ ಟೀಕೆ ಅವಳನ್ನು ಕಣ್ಣೀರು ಹಾಕುವಂತೆ ಮಾಡುತ್ತೆ. ಅಂತಿಮವಾಗಿ ಅವಳು ಉತ್ತಮ ತಿಳುವಳಿಕೆ ಮತ್ತು ಒಂದು ಡೀಸೆನ್ಸಿಯನ್ನು ಬೆಳೆಸ್ಕೊಳ್ತಾಳೆ. ಇನ್ನು ಸಿರಿಲ್ ಪಿಯರ್ಸನ್. ಇಲ್ಲಿ ಸಿರ್ ಪಿಯರ್ಸನ್ ಆ್ಯನಿ ಪಿಯರ್ಸನ್ರ ಮಗ. ಈತ ಕೂಡ ತನ್ನ ಸಹೋದರಿಯಂತೆ ತಾಯಿಯ ಭಾವನೆಗಳ ಬಗ್ಗೆ ಯಾವುದೇ ಒಂದು ಚಿಂತನೆ ಇರೋದಿಲ್ಲ. ತುಂಬ ಬೇಡಿಕೆ ಇಡ್ತಕ್ಕಂಥದ್ದು ಮತ್ತು ತುಂಬ ಉದಾಸೀನವಾಗಿ ತಾಯಿಯನ್ನು ನೋಡ್ತಾ ಇರ್ತಾನೆ. ಇವನು ತನ್ನ ಮನೆಯನ್ನು ಹೋಟೆಲ್ನಂತೆ ಮಾಡಿಕೊಂಡಿರ್ತಾನೆ. ಅಲ್ಲಿ ಯಾವುದೇ ಒಂದು ರೀತಿಯ ಒಂದು ಕೃತಜ್ಞತೆಯನ್ನು ಕೊಡೋದಿಲ್ಲ. 24 ಗಂಟೆಯೂ ತನಗೆ ಒಂದು ಸರ್ವಿಸ್ ಸಿಗುತ್ತೆ ಅಂತ ಭಾವಿಸ್ತಾ ಇರ್ತಾನೆ. ಇಲ್ಲಿ ಈ ಪಾತ್ರಗಳು ತನ್ನ ತಾಯಿಯು ತನ್ನದೇ ಆದ ಒಂದು ಅಗತ್ಯಗಳನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಎಂಬ ವಾಸ್ತವ, ಒಂದು ಸತ್ಯವನ್ನು ಎದುರಿಸಲು ಇವರಿಗೆ ಒಂದು ರೀತಿ ಒತ್ತಾಯ ಪಡಿಸಲಾಗುತ್ತೆ. ನಾಟಕದ ಕೊನೆಯಲ್ಲಿ ಈ ಡೋರಿಸ್ ಜೊತೆಗೆ ಈ ಮಗ ಸಿರಿಲ್ ಪಿಯರ್ಸನ್ ಸಹ ರಾತ್ರಿ ಡಿನ್ನರನ್ನು ತಯಾರು ಮಾಡಲು ಸಹಾಯ ಮಾಡ್ತಾನೆ. ಇದು ಅವಲಂಬನೆಯಿಂದ ಸಹಕಾರದ ಕಡೆಗೆ ಬದಲಾವಣೆಯನ್ನು ಮಾಡ್ತಕ್ಕಂತಹ ನಾಟಕದ ಪಾತ್ರಗಳಾಗಿರುತ್ತೆ. ಇನ್ನು ಮದರ್ಸ್ ಡೇ, ಈ ಒಂದು ನಾಟಕದ ಸಾರಾಂಶಕ್ಕೆ ಬಂದಾಗ ಪಿಯರ್ಸನ್ ಕುಟುಂಬದ ಒಂದು ಪರಿಚಯ. ಇಲ್ಲಿ ನಾಟಕವು ಒಂದು ಶರತ್ಕಾಲದ ಆರಂಭದ ಒಂದು ಮಧ್ಯಾಹ್ನ ಲಂಡನ್ನ ಉಪನಗರದ ಒಂದು ಪಿಯರ್ಸನ್ ಕುಟುಂಬದ ಲಿವಿಂಗ್ ರೂಮ್ನಲ್ಲಿ ಪ್ರಾರಂಭವಾಗುತ್ತೆ. ಆ ಕೊಠಡಿಯು ಆರಾಮದಾಯಕವಾಗಿರ್ತಕ್ಕಂಥ ಒಂದು ಫರ್ನಿಚರ್ಸನ್ನು ಹೊಂದಿರುತ್ತೆ ಮತ್ತು ಅದು ಹೆಚ್ಚಾಗಿ ಎಲ್ಲರೂ ಅಲ್ಲಿ ಸೇರುವಂಥ ಸ್ಥಳವಾಗಿರುತ್ತೆ. ಇಲ್ಲಿ ಆ ನಾಟಕ ಪ್ರಾರಂಭ ಆಗ್ತಕ್ಕಂಥದ್ದು ಒಂದು 40ರ ಒಂದು ಏಜ್ನ ಒಬ್ಬ ವ್ಯಕ್ತಿತ್ವ ಅಲ್ಲಿ ಕಾಣಸಿಗುತ್ತೆ. ಆಕೆಯೇ ಈ ನಾಟಕದ ಒಬ್ಬ ಪ್ರೊಟಗ್ಯಾನಿಸ್ಟ್ ಆ್ಯನಿ ಪಿಯರ್ಸನ್. ಈ ಆ್ಯನಿ ಪಿಯರ್ಸನ್ ರವರ ಸುತ್ತಲೂ ಈ ನಾಟಕ, ಈ ಕತೆ ಸುತ್ತುತ್ತಾ ಹೋಗುತ್ತೆ. ಈ ನಾಟಕದ ಆರಂಭದಲ್ಲಿ ಆ್ಯನಿ ಪಿಯರ್ಸನ್ ತಮ್ಮ ನೆರೆಹೊರೆಯವರಾದಂತಹ ಮಿಸ್ಸಸ್ ಫಿಟ್ಜ್ ಗೆರಾಲ್ಡ್ರೊಂದಿಗೆ ಕುಳಿತುಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಮಿಸ್ ಫಿಟ್ಜ್ ಗೆರಾಲ್ಡ್ ವಯಸ್ಸಾದಂತಹ ಆದರೆ ಬಲಿಷ್ಠ ಮತ್ತು ಸ್ವಲ್ಪ ಮಟ್ಟಿಗೆ ಭಯಾನಕವಾದಂತಹ ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವವನ್ನು ಹೊಂದಿರ್ತಾ ಇರ್ತಾರೆ. ಇವರು ತಮ್ಮ ಕಾರ್ಡ್ಗಳನ್ನು ಬಳಸಿ ಮಿಸ್ ಪಿಯರ್ಸನ್ ರವರ ಭವಿಷ್ಯವನ್ನು ಹೇಳ್ತಾ ಇರ್ತಾರೆ. ಇಲ್ಲಿ ಮಿಸ್ಸಸ್ ಫಿಟ್ಜ್ ಗೆರಾಲ್ಡ್ 12 ವರ್ಷಗಳನ್ನು ಈ ಪೂರ್ವ ದೇಶಗಳಲ್ಲಿ ಕಳೆದಿರ್ತಾರೆ. ಅಲ್ಲಿ ಅವರು ಭವಿಷ್ಯ ಹೇಳುವುದು ಮತ್ತು ಮಂತ್ರವಿದ್ಯೆಯನ್ನು ಸೇರಿದಂತೆ ವಿವಿಧ ತಂತ್ರಗಳನ್ನು ಕಲ್ತಿರ್ತಾರೆ. ಅವರು ಆ್ಯನಿ ಪಿಯರ್ಸನ್ಗೆ ಒಂದು ಕಟು ಸಂದೇಶವನ್ನು, ಒಂದು ಮೆಸೇಜನ್ನು ಹೇಳ್ತಾರೆ. ಇಲ್ಲಿ ಆ್ಯನಿ ಪಿಯರ್ಸನ್ ರವರ ಭವಿಷ್ಯವು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು, ಆದರೆ ಅದು ಸಂಪೂರ್ಣವಾಗಿ ಆ್ಯನಿ ಪಿಯರ್ಸನ್ ಮನಸ್ಸು ಮಾಡಿ ಕಟ್ಟುನಿಟ್ಟಾಗಿ ನಡೆದುಕೊಂಡು ತಮ್ಮ ಮನೆಯ ಯಜಮಾನಿಯಾಗಲು ಸಿದ್ಧರಾಗಿದ್ದರೆ ಮಾತ್ರ ಇದು ಸಾಧ್ಯ. ಅವರು ಒಳ್ಳೆ ಕಡೆಗೆ ಹೋಗಬೇಕಾದ್ರೆ ಆ ಮನೆಯ ಯಜಮಾನಿಯಾಗಿರಬೇಕು, ಒಳ್ಳೆ ಕಟ್ಟುನಿಟ್ಟಾದ ಡಿಸಿಪ್ಲೈನ್ಡ್ ಒಂದು ಜೀವನವನ್ನು ನಡೆಸೋಕ್ಕೆ ಅವರು ಮನಸ್ಸು ಮಾಡಬೇಕು ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ ಅಂತೇಳಿ ಮಿಸ್ ಫಿಟ್ಜ್ ಗೆರಾಲ್ಡ್ ರವರು ಆ್ಯನಿ ಪಿಯರ್ಸನ್ಗೆ ಹೇಳ್ತಾರೆ. ಆ್ಯನಿ ಪಿಯರ್ಸನ್ ರವರು ಅಲ್ಲಿ ಮಾತಾಡ್ತಾ ಕುಟುಂಬದಲ್ಲಿ ತಾಯಿಯ ಸ್ಥಾನಮಾನವೇ ಇಲ್ಲಿನ ಪ್ರಮುಖ ಸಮಸ್ಯೆಯಾಗಿದೆ ಅಂತ ಹೇಳ್ತಾರೆ. ಆ್ಯನಿ ಪಿಯರ್ಸನ್ ತನ್ನ ಪತಿ ಜಾರ್ಜ್ ಮತ್ತು ಅವರ 2 ಮಕ್ಕಳಾದಂತಹ ಡೋರಿಸ್ ಮತ್ತು ಸಿರಿಲ್ ಚಿಂತನೆ ಇಲ್ಲದೆ, ಯಾವುದೇ ಆಲೋಚನೆಗಳಿಲ್ಲದೆ ತುಂಬ ಸ್ವಾರ್ಥಿಗಳಾಗಿದ್ದಾರೆ ಅಂತ ಆ್ಯನಿ ಪಿಯರ್ಸನ್ ಒಪ್ಕೊಳ್ತಾರೆ. ಮತ್ತು ಅವರು ಆ ಮಕ್ಕಳು, ಗಂಡ ಎಲ್ಲರೂ ಸೇರಿ ಆ ಆ್ಯನಿ ಪಿಯರ್ಸನ್ನ ಅವಳನ್ನು ಒಂದು ಸೇವಕಿಯಂತೆ ನಡೆಸ್ಕೊಳ್ತಾ ಇದ್ದಾರೆ. ಅವರು ಹೊರಗೆ ಹೋಗಿ ಮೋಜು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವರು ಹೊರಗಡೆ ಸುತ್ತಾಡ್ತಾ ಇದ್ದಾಗ ಇಲ್ಲಿ ತಾಯಿ ಹಗಲಿರುಳು ಕೆಲಸ ಮಾಡಬೇಕೆಂದು ಅವರು ನಿರೀಕ್ಷಿಸಿರ್ತಾರೆ. ಅದರ ಜೊತೆಗೆ ಆರ್ಡರ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಆ್ಯನಿ ಪಿಯರ್ಸನ್ ತನಗೆ ಅಹಿತಕರ ಘಟನೆಗಳು ಇಷ್ಟ ಇಲ್ಲ ಎಂದು ಒಪ್ಕೊಳ್ತಾರೆ. ಮತ್ತು ಅವರನ್ನು, ಈ ಮಕ್ಕಳನ್ನು, ಗಂಡನನ್ನು ನೇರವಾಗಿ ಎದುರಿಸುವ ಬದಲು ಕೇವಲ ಒಂದು ರೀತಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುಳಿವುಗಳನ್ನು ನೀಡ್ತಾ ಇರ್ತಾರೆ. ಅವರು ಅಗತ್ಯವಿರುವ ಅವರ ಒಂದು ಮುಖಾಮುಖಿ
ಈ ಒಂದು ಮಾತುಗಳನ್ನು ಪ್ರಾರಂಭಿಸುವುದು ತನಗೆ ಅಸಾಧ್ಯ, ಅವರ ಜೊತೆ ನಾನು ಎದುರು ಬದುರಾಗಿ ಮಾತಾಡೋದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅವಳು ಭಾವಿಸಿರ್ತಾಳೆ ಆನಿ ಪಿಯರ್ಸನ್. ಆದರೂ ಅದು ಅವಳ ಮತ್ತು ಅವಳ ಕುಟುಂಬದ ಒಂದು ಅವನತಿಗೆ ಕಾರಣವಾಗ್ತಾ ಇದೆ ಅಂತೇಳಿ ಆನಿ ಪಿಯರ್ಸನ್ಗೆ ಗೊತ್ತಿರುತ್ತೆ. ಇಲ್ಲಿ ಆನಿ ಅವರೊಂದಿಗೆ ಕಟ್ಟುನಿಟ್ಟಾಗಿ ಮಾತಾಡ್ತಾನೆ ಎಂದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಕೂಡ ಮಿಸ್ ಫಿಟ್ಜ್ ಗೆರಾಲ್ಡ್ಗೆ ಹೇಳ್ತಾರೆ. ಇಲ್ಲ, ನೀವು ಹೇಳ್ದಂಗೆ ನಾನು ಅವರನ್ನ ಒಳ್ಳೆಯ ದಾರಿಯಲ್ಲಿ ತರ್ತೇನೆ ಅಂತ ಹೇಳ್ತಾಳೆ, ಆದರೆ ನಾನು ಈ ಥರ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಳೆ. ಈಗ ಮಿಸಸ್ ಫಿಟ್ಜ್ ಗೆರಾಲ್ಡ್ ಒಂದು ರೀತಿ ಇದಕ್ಕೆ ಒಂದು ಕ್ವಿಕ್ ಸೊಲ್ಯೂಷನ್ ಅಥವಾ ಒಂದು ಶಾರ್ಪ್ ಸೊಲ್ಯೂಷನ್ ಅನ್ನ ಸೂಚಿಸ್ತಾರೆ. ಇಲ್ಲಿ ಮಿಸ್ ಫಿಟ್ಜ್ ಗೆರಾಲ್ಡ್ ಹೇಳ್ತಾರೆ, ತಾನು ಹಿಂದೆ ಕಲ್ತಿರ್ತಕ್ಕಂಥ ಮಂತ್ರವನ್ನು ಬಳಸುವ ಮೂಲಕ ಮಿಸ್ ಫಿಟ್ಜ್ ಗೆರಾಲ್ಡ್ರ ಒಂದು ವ್ಯಕ್ತಿತ್ವ, ಪರ್ಸನಾಲಿಟಿ ಅಥವಾ ಆತ್ಮವನ್ನ ಆನಿ ಪಿಯರ್ಸನ್ನ ಆತ್ಮವನ್ನ ಫಿಟ್ಜ್ ಗೆರಾಲ್ಡ್ಗೆ ಬದಲಾವಣೆ ಮಾಡ್ಕೊಳ್ತಾರೆ. ಅಲ್ಲಿ ಅವರು ಒಂದು ಮಂತ್ರವನ್ನ ಹೇಳ್ತಾರೆ, ಅಚರ್ಟಾಟಾ ದಮ್ ಅಚರ್ಟಾಟಾ ಲ್ಯಾಮ್ ಅಚರ್ಟಾಟಾ ಲ್ಯಾಮ್ ಡೋಂಬಾನಾ ಅಂತ ಹೇಳಿ ಇಬ್ಬರು ಮಹಿಳೆಯರು ಆ ಮಂತ್ರಗಳನ್ನು ಹೇಳ್ತಾ ತಮ್ಮ ದೇಹಗಳನ್ನ ಪರಸ್ಪರ ಅಂದ್ರೆ ಅವರ ಆತ್ಮಗಳನ್ನ ಪರಸ್ಪರ ಬದಲಾವಣೆ ಮಾಡ್ಕೊಳ್ತಾರೆ. ಈಗ ಆ ಮಿಸಸ್ ಪಿಯರ್ಸನ್ ಮತ್ತು ಮಿಸಸ್ ಫಿಟ್ಜ್ ಗೆರಾಲ್ಡ್ ಅವರ ಒಂದು ಆತ್ಮಗಳು ಬದಲಾಗಿರುತ್ತೆ, ಅವರ ವ್ಯಕ್ತಿತ್ವಗಳು ಬದಲಾಗಿರುತ್ತೆ. ಇಲ್ಲಿ ಫಿಟ್ಜ್ ಗೆರಾಲ್ಡ್ ಹನ್ನಿಯವರ ತರ ಹೆದರುವಂತಹ ಒಂದು ರೂಪದಲ್ಲಿದ್ದರೆ ಆನಿ ಪಿಯರ್ಸನ್ ಅವರ ದೇಹದಲ್ಲಿ ಫಿಟ್ಜ್ ಗೆರಾಲ್ಡ್ ಸೇರಿಕೊಂಡು ಅವರು ಒಂದು ದೃಢವಾದಂತಹ ಒಂದು ಧೈರ್ಯಶಾಲಿ ಕ್ಯಾರೆಕ್ಟರ್ ಅನ್ನ ಹೊಂದಿರ್ತಾರೆ. ಹೀಗೆ ಅವರ ಆತ್ಮಗಳು ಅದಲು ಬದಲಾದ ನಂತರ ಆನಿ ಪಿಯರ್ಸನ್ ಮನೆಯಲ್ಲಿರಬೇಕಾದ್ರೆ ಡೋರಿಸ್ ಮತ್ತೆ ಸಿರಿಯಲ್ ಅವರ ಮಕ್ಕಳು ಅವರು ಹೇಗೆ ಆ ಕುಟುಂಬವನ್ನ ಇಲ್ಲಿ ಎದುರು ಆಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಹೊಸದಾಗಿ ಚೇಂಜ್ ಆಗಿರ್ತಕ್ಕಂತಹ ಮಿಸ್ ಫಿಟ್ಜ್ ಗೆರಾಲ್ಡ್ ಅಂದ್ರೆ ಆನಿಯ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಫಿಟ್ಜ್ ಗೆರಾಲ್ಡ್ ರವರ ಒಂದು ದೇಹ ಏನಾಗುತ್ತೆ, ಆನಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದು, ಅವರು ನೈಬರ್ ಆಗಿರೋದ್ರಿಂದ ಅವರ ದೇಹ ಮೀನ್ಸ್ ಅವರು ನೇರ ಮನೆಗೆ ಹೊರಟೋಗ್ತಾರೆ. ಈಗ ಆ ಪಿಯರ್ಸನ್ ಮನೆಯೊಳಗೆ ಉಳಿದಿರ್ತಕ್ಕಂತಹ ದೇಹ ಆನಿ ಪಿಯರ್ಸನ್ದು, ಆದರೆ ಅವರ ಒಂದು ಮೈಯಲ್ಲಿರ್ತಕ್ಕಂಥದ್ದು ಫಿಟ್ಜ್ ಗೆರಾಲ್ಡ್. ಈ ಬದಲಾವಣೆಯನ್ನ ಮೊದಲು ಎದುರಿಸ್ತಕ್ಕಂಥದ್ದು ಆನಿ ಪಿಯರ್ಸನ್ನ ಮಗಳು ಡೋರಿಸ್ ಪಿಯರ್ಸನ್. ಇವಳು ತನ್ನ ತಾಯಿಯ ಒಂದು ಅತಿಯಾದ ಮುದ್ದಿನಿಂದ ಕೆಟ್ಟು ಹೋದಂತಹ ಹುಡುಗಿ. ಡೋರಿಸ್ ತನ್ನ ಗೆಳೆಯ ಚಾರ್ಲ್ಸ್ ಸ್ಪೆನ್ಸ್ ಜೊತೆಗಿನ ಡೇಟ್ಗಳಿಗಾಗಿ ತನ್ನ ಹಳದಿ ರೇಷ್ಮೆ ಒಂದು ಬಟ್ಟೆಯನ್ನು ಇಸ್ತ್ರಿ ಮಾಡು ಅಂತೇಳಿ ತನ್ನ ತಾಯಿಗೆ ಆದೇಶ ಮಾಡ್ತಾ ಒಳಗಡೆ ಬರ್ತಾಳೆ. ಆದರೆ ಆ ಡೋರಿಸ್ಗೆ ಒಂದು ರೀತಿ ಶಾಕ್ ಕಾದಿರುತ್ತೆ. ಅಲ್ಲಿ ಅವಳ ತಾಯಿ ಆನಿ ಪಿಯರ್ಸನ್ ಸ್ಮೋಕ್ ಮಾಡ್ತಾ ಕಾರ್ಡುಗಳನ್ನು ಆಡ್ತಾ ಇರ್ತಾರೆ. ಇಲ್ಲಿ ಡೋರಿಸ್ ಇದು ಅವಳು ಎಂದಿಗೂ ತನ್ನ ತಾಯಿ ಈ ರೀತಿ ಮಾಡಿರ್ತಕ್ಕಂಥದ್ದನ್ನ ಯಾವತ್ತೂ ನೋಡಿರೋದಿಲ್ಲ. ಆದ್ದರಿಂದ ಆ ಮಿಸ್ ಪಿಯರ್ಸನ್ ಒಂದು ನೋಡಿದಂತಹ ಡೋರಿಸ್ ಭಯ ಭೀತಲಾಗ್ತಾಳೆ. ಅದಕ್ಕೆ ಮಿಸ್ ಪಿಯರ್ಸನ್ ಕೂಡ ಡೋರಿಸ್ಗೆ ಹೇಳ್ತಾಳೆ, ಯಾವುದೇ ರೀತಿ ಟೀಯನ್ನು ನಾನು ಸಿದ್ಧ ಮಾಡೋದಿಲ್ಲ, ಅದರ ಜೊತೆಗೆ ಆ ಉಡುಪನ್ನು ಸಹ ಇಸ್ತ್ರಿ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಆ ತಾಯಿ ಆನಿ ಪಿಯರ್ಸನ್ ತಾನು ಕೂಡ ಕಾರ್ಲೆಂಡ್ನ ಹೋಟೆಲ್ ಊಟಕ್ಕೆ ಹೋಗಬಹುದು ಅಂತ ಹೇಳ್ತಾರೆ. ಡೋರಿಸ್ ತನ್ನ ಈ ಕಠಿಣ ಕೆಲಸದ ಬಗ್ಗೆ ಕೋಪದಿಂದ ದೂರು ನೀಡ್ತಾಳೆ. ಆದರೆ ಶ್ರೀಮತಿ ಪಿಯರ್ಸನ್ ಅದಕ್ಕೆ ಯಾವ ರೀತಿ ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ. ತಾನು ಡೋರಿಸ್ಗಿಂತ 2 ಪಟ್ಟು ಹೆಚ್ಚು ಗಂಟೆಗಳ ಕಾಲ ಯಾವುದೇ ಸಂಬಳ ಅಥವಾ ಧನ್ಯವಾದಗಳಿಲ್ಲದೆ ಕೆಲಸ ಮಾಡ್ತೇನೆ ಅಂತ ಹೇಳ್ತಾಳೆ. ಅಂದರೆ ಡೋರಿಸ್ಗೆ, ನಾನು ಈ ಮನೆಯಲ್ಲಿ ನಿನಗಿಂತ ಹೆಚ್ಚು ಯಾವುದೇ ಸಂಬಳ ತಗೊಳ್ದಿರಾ, ನಿಮ್ಮ ಕಡೆಯಿಂದ ಯಾವುದೇ ಥ್ಯಾಂಕ್ಸ್ ಕೂಡ ಹೇಳಿಸ್ಕೊಳ್ದಿರಾ ತುಂಬ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಅದರ ಜೊತೆಗೆ ಡೋರಿಸ್ನ ಒಂದು ಬಾಯ್ ಫ್ರೆಂಡ್ ಆಗಿರ್ತಕ್ಕಂಥ ಚಾರ್ಲ್ಸ್ ಸ್ಪೇನ್ಸ್ನನ್ನ ಹಲ್ಲುಗಳು ಹೊರಬಂದಿರುವ ಒಬ್ಬ ಮೆಂಟಲ್ ಅರ್ಧ ಬುದ್ಧಿಯವನು ಅಂತ ಅವಮಾನ ಮಾಡ್ತಾರೆ. ಇದರಿಂದ ಡೋರಿಸ್ ಅಳುತ್ತಾ ಕೋಣೆಯಿಂದ ಹೊರಗಡೆ ಹೊರಟೋಗ್ತಾಳೆ. ನಂತರ ಸಿರಿಲ್ ಪಿಯರ್ಸನ್ ಬರ್ತಾನೆ. ಅವನಿಗೂ ಕೂಡ ಅಕ್ಕನ ಹಾಗೆ ಕೆಲವು ಬೇಡಿಕೆಗಳಿರುತ್ತೆ. ಬಂದವನೇ, ನನಗೆ ಒಂದು ಟೀ ರೆಡಿ ಇದೆಯಾ, ಮತ್ತೆ ತಾನು ಒಂದು ಬಿಡಿವಿಲ್ಲದ ರಾತ್ರಿಗಳಿಗಾಗಿ ಬಟ್ಟೆಗಳನ್ನು ನನಗೋಸ್ಕರ ಪ್ಯಾಕ್ ಮಾಡಿಟ್ಟಿದೆಯಾ ಅಂತ ಕೇಳ್ತಾನೆ. ಇದಕ್ಕೆ ಮಿಸಸ್ ಪಿಯರ್ಸನ್, ನನಗೆ ಟೀ ಮಾಡೋದಕ್ಕೆ ಮನಸ್ಸಿಲ್ಲ, ಅದರ ಜೊತೆಗೆ ನಿನ್ನ ಬಟ್ಟೆಗಳನ್ನು ನಾನು ಸರಿಪಡಿಸಿಲ್ಲ ಅಂತ ಹೇಳ್ತಾಳೆ. ಎಲ್ಲರೂ ಹೀಗೆ ಮಾತನಾಡ್ತಾ ಇರಬೇಕಾದ್ರೆ ಏನಾಗಬಹುದು ಅಂತ ಏನಮ್ಮ ಈ ರೀತಿ ಮಾತಾಡ್ತಾ ಇದ್ದೀವಿ, ಈ ಥರ ಮಾತಾಡಿದ್ರೆ ಏನಾಗುತ್ತೆ ಫ್ಯಾಮಿಲಿ ಅಂತ ಕೇಳ್ತಾನೆ. ಆಗ ಮನೆಯಲ್ಲಿ ನೀವೆಲ್ಲರೂ ಈಗಾಗಲೇ ಈ ಥರನೇ ಮಾಡ್ತಾ ಇದ್ದೀರಾ ಅಂತ ತಾಯಿ ಹೇಳ್ತಾಳೆ. ಮನೆಯಲ್ಲಿ ನಿಮಗೆ ಇಷ್ಟ ಬಂದದ್ದನ್ನು ಮಾತ್ರ ಮಾಡ್ತೀರಾ, ಮತ್ತು ಹೊರಗೆ ನಿಮ್ಮ ಕೆಲಸವನ್ನು ಎಷ್ಟು ಬೇಕೋ ಅಷ್ಟು ನೀವು ನಿಮ್ಮ ಗುಂಪುಗಳ ಜೊತೆ ಎಂಜಾಯ್ ಮಾಡ್ತೀರಾ ಅಂತ ಆನಿ ತಾಯಿ ಏನು ಮಾಡ್ತಾರೆ ಹೇಳ್ತಾರೆ. ನಾನು ಕೂಡ ಆ ರೀತಿಯಾಗಿ ಇರ್ತೇನೆ ಅಂತ
ಇಲ್ಲಿ ತಾಯಿ ಆನಿ ಪಿಯರ್ಸನ್ ಹೇಳ್ತಾರೆ. ಇನ್ನು ಜಾರ್ಜ್ ಪಿಯರ್ಸನ್, ಡೋರಿಸ್ ಮತ್ತು ಸಿರಿಲ್ ತಮ್ಮ ತಾಯಿಯ ಈ ಒಂದು ಸಡನ್ ಪರ್ಸನಾಲಿಟಿ ಚೇಂಜಸ್ ಅಂದರೆ ಆ ವ್ಯಕ್ತಿತ್ವದ ಬದಲಾವಣೆಯಿಂದಾಗಿ ಒಂದು ಕಂಗಾಲಾಗಿ ಇಬ್ಬರು ಒಟ್ಟಿಗೆ ಸೇರಿರ್ತಾರೆ. ತಾಯಿಯ ತಲೆಗೆ ಪೆಟ್ಟು ಬಿದ್ದಿದೆಯೇ ಅಥವಾ ಮೆದುಳಿನ ಒಂದು ಮೆಂಟಲ್ ಶಾಕ್ ಆಗಿದೆಯಾ ಅಂತೇಳಿ ಅವರಿಬ್ಬರು ಒಂದು ರೀತಿ ಆಶ್ಚರ್ಯ ಪಡ್ತಾ ಇರ್ತಾರೆ. ಮಿಸ್ಸಸ್ ಪಿಯರ್ಸನ್ ಸ್ಟೌಟ್, ಇದು ಒಂದು ಬಗೆಯ ಒಂದು ಡ್ರಿಂಕ್ಸ್ ಆಗಿರುತ್ತೆ. ಆ ಬಾಟಲಿಯನ್ನು ಕುಡಿಯುತ್ತಾ ಆ ತಾಯಿ ಬರ್ತಾ ಇರ್ತಾಳೆ. ಅವರನ್ನು ಆ ತಾಯಿಯನ್ನು ನೋಡಿದಾಗ ಇವರು ಮಕ್ಕಳು ಮತ್ತಷ್ಟು ಬೆಚ್ಚಿ ಬೀಳ್ತಾರೆ. ಅವರು ಆ ಮಕ್ಕಳು ತಾಯಿಯ ನಡವಳಿಕೆಯನ್ನು ಗೇಲಿ ಮಾಡ್ತಾರೆ ಮತ್ತು ಅವರ ವಯಸ್ಸಿಗೆ ತಕ್ಕಂತೆ ನಡ್ಕೋಬೇಕು ಅಂತ ತಿಳಿಸ್ತಾರೆ. ಅವರು ಹೊಸ ನಿಯಮವನ್ನು ಘೋಷಿಸ್ತಾರೆ. ಎಲ್ಲರಿಗೂ ವಾರಕ್ಕೆ 40 ಗಂಟೆಗಳ ಕೆಲಸ, ಅಂದರೆ ತಾವು ವಾರದ ಕೊನೆಯಲ್ಲಿ ರಜೆ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಯಾರಾದರೂ ಬಹಳ ಪ್ರೀತಿಯಿಂದ ಕೇಳಿಕೊಂಡರೆ ಮತ್ತು ತಮ್ಮನ್ನು ಗೌರವಿಸಿದರೆ, ಅಂದರೆ ತಾಯಿಯನ್ನು ಗೌರವಿಸಿದರೆ ಮಾತ್ರ ಸ್ವಲ್ಪ ಅಡಿಗೆ ಅಥವಾ ಹಾಸಿಗೆ ಸರಿಪಡಿಸುವ ಕೆಲಸ ಮಾಡುವುದಾಗಿ ಹೇಳ್ತಾರೆ. ಇಲ್ಲದೇ ಇದ್ದರೆ ತಾವು ಕೂಡ ಈ ವೀಕೆಂಡಲ್ಲಿ ಹೊರಗಡೆ ಹೋಗ್ತೀನಿ ಅಂತ ತಾಯಿ ಹೇಳ್ತಾರೆ. ಆಗ ಆನಿ ಪಿಯರ್ಸನ್ನ ಪತಿ ಜಾರ್ಜ್ ಪಿಯರ್ಸನ್ ಮನೆಗೆ ಬರ್ತಾರೆ. ಅವರು ಗಂಭೀರ, ಅಹಂಕಾರಿ ಮತ್ತು ಆಡಂಬರದ ವ್ಯಕ್ತಿ ಅಂತ ಈ ನಾಟಕದಲ್ಲಿ ವಿವರಿಸಿರ್ತಾರೆ. ಆನಿ ಅಲ್ಲಿ ಡ್ರಿಂಕ್ಸ್ ಕುಡಿಯೋದನ್ನು ನೋಡಿ ಅವರು ತಕ್ಷಣವೇ ಒಂದು ರೀತಿ ಕೋಪಗೊಳ್ತಾರೆ ಮತ್ತು ಇದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಕ್ಲಬ್ನಲ್ಲಿ ಸ್ನೂಕರ್ ಪಂದ್ಯ ಇರುವ ಕಾರಣ ನನಗೆ ಟೀ ಬೇಡ ಎಂದು ಅವರು ಹೇಳಿದಾಗ ಆ ಮನೆಯಲ್ಲಿ ಹೇಳ್ತಾರೆ. ಆಗ ಅವರ ಪತ್ನಿ ಆನಿ ಪಿಯರ್ಸನ್ ಹೇಳ್ತಾರೆ, ಮನೆಯಲ್ಲಿ ಹೇಗೂ ಸಹ ಟೀ ಮಾಡಲಾಗಿಲ್ಲ ಅಂತ ಹೇಳ್ತಾರೆ. ಆನಿ ಅವರು ಜಾರ್ಜ್ಗೆ ಕ್ಲಬ್ನಲ್ಲಿ ಅವರ ಗೌರವ ಎಂಥದ್ದು ಎಂಬ ಸತ್ಯವನ್ನು ಹೇಳ್ತಾರೆ. ಅಂದರೆ ಆ ಮನೆಯಲ್ಲಿ ಮಕ್ಕಳಿಗೆ ಜಾರ್ಜ್ ಕ್ಲಬ್ನಲ್ಲಿ ಅವ್ರಿಗೆ ಯಾವ ರೀತಿ ಗೌರವ ಕೊಡ್ತಾರೆ, ಅವರನ್ನು ಒಬ್ಬ ಜೋಕರ್ ರೀತಿ ನೋಡ್ತಾರೆ ಅನ್ನೋದನ್ನು ಹೇಳ್ತಾರೆ. ಆಗ ಆ ಜಗಳ ಇನ್ನಷ್ಟು ಜಾಸ್ತಿ ಆಗುತ್ತೆ. ಜಾರ್ಜ್ ಈಗ ತುಂಬ ನಿಧಾನಿ ಮತ್ತು ಆಡಂಬದವರನ್ನಾಗಿದ್ದರಿಂದ ಆ ಸದಸ್ಯರು ಅವರ ಬೆನ್ನೆ ಬಿದ್ದು ನಗ್ತಾರೆ. ಆ ಜಾರ್ಜ್ರವರನ್ನು ಪಾಂಪಿ, ಓಂಪಿ, ಪಿಯರ್ಸನ್ ಅಂತ ಕರೀತಾರೆ ಎಂಬ ಸತ್ಯವನ್ನು ಆನಿ ಪಿಯರ್ಸನ್ ಮಕ್ಕಳಿಗೆ ಎಲ್ಲರಿಗೂ ಸಹ ಹೇಳಿಬಿಡ್ತಾಳೆ. ಜಾರ್ಜ್ ಒಂದು ರೀತಿ ಭಯಭೀತರಾಗ್ತಾರೆ ಮತ್ತು ದಿಗ್ಭ್ರಮೆಗೊಳಗಾಗ್ತಾರೆ. ಸಿರಿಲ್ ಇದು ನಿಜವೆಂದು ಖಚಿತಪಡಿಸಿದಾಗ ಜಾರ್ಜ್ಗೆ ಯಾರೋ ತಲೆಗೆ ಒಡೆದಂತಾಗತ್ತೆ. ನಂತರ ಈ ರೀತಿ ಪೆಟ್ಟು ಬಿದ್ದಾದ ನಂತರ ಈ ಬ್ಯಾಲೆನ್ಸ್ ಅನ್ನೋದನ್ನ ಮರಳಿ ಪಡಿತಕ್ಕಂಥದ್ದು. ಇಲ್ಲಿ ಆನಿ ಪಿಯರ್ಸನ್ ದೇಹದಲ್ಲಿದ್ದಂತಹ ನಿಜವಾದ ಮಿಸ್ ಫಿಟ್ಜ್ ಗೆರಾಲ್ಡ್ ಮನೆಗೆ ಹಿಂತಿರುಗ್ತಾರೆ ಮತ್ತು ಕುಟುಂಬವು ತುಂಬ ದುಃಖದಲ್ಲಿರುವುದನ್ನು ನೋಡಿ ಸಂಕಟ ಪಡ್ತಾರೆ. ಅವರು ಎಲ್ಲವೂ ಮೊದಲಿನಂತೆ ಬದಲಾಯಿಸಲು ಒತ್ತಾಯಿಸ್ತಾರೆ, ಏಕೆಂದರೆ ಅವರು ಆ ಕುಟುಂಬದವರ ನೋವನ್ನು ಸಹಿಸಲು ಸಾಧ್ಯ ಆಗೋದಿಲ್ಲ. ಇಲ್ಲಿ ಮಿಸ್ ಪಿಯರ್ಸನ್ ಅದಕ್ಕೆ ಒಪ್ಕೊಳ್ತಾರೆ. ಆದರೆ ಆನಿ ಪಿಯರ್ಸನ್ ಮತ್ತೆ ಅವರ ಮೇಲೆ ಯಾವುದೇ ರೀತಿ ಈ ಮೆದುವಾಗಿ ಇರಬಾರ್ದು. ಈಗ ಹೇಗೆ ಮಕ್ಕಳು ಕೂಡ ಮನೆಯಲ್ಲಿ ಕೆಲಸ ಮಾಡಬೇಕು, ಅವರು ವಾರಾಂತ್ಯದಲ್ಲಿ ತಾಯಿಗೂ ಕೂಡ ಬಿಡುವು ಕೊಡಬೇಕು, ಈ ರೀತಿ ಏನು ಕೆಲವು ನಿರ್ಧಾರಗಳನ್ನು ಮಾಡಿರ್ತಾರೆ, ಇವುಗಳಿಂದ ಹಿಂದೆ ಜರಿಬಾರದು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಇವರೇನಾದರೂ ಹಿಂದೆ ಜರಿದರೆ ಈ ಕಲಿಸಿದ ಪಾಠವೆಲ್ಲವೂ ವ್ಯರ್ಥ ಆಗುತ್ತೆ ಅಂತ ಹೇಳಿ ಎಚ್ಚರಿಸ್ತಾರೆ. ನಂತರ ಶ್ರೀಮತಿ ಆನಿ ಪಿಯರ್ಸನ್ ಮತ್ತು ಶ್ರೀಮತಿ ಫಿಟ್ಜ್ ಗೆರಾಲ್ಡ್ ಇಬ್ಬರು ಮಹಿಳೆಯರು ಅದೇ ಮಂತ್ರವನ್ನು ಬಳಸಿ ತಮ್ಮ ಒರಿಜಿನಲ್ ರೂಪಕ್ಕೆ ಮರಳ್ತಾರೆ. ಶ್ರೀಮತಿ ಫಿಟ್ಜ್ ಗೆರಾಲ್ಡ್ ಅನ್ನಿಗೆ ಒಂದು ಅಂತಿಮ ಎಚ್ಚರಿಕೆಯನ್ನು ನೀಡ್ತಾರೆ. ಅವರು ಕಟ್ಟುನಿಟ್ಟಾದಂತಹ ಒಂದು ಫರ್ಮ್ ಹ್ಯಾಂಡನ್ನು ಕಾಯ್ದುಕೊಳ್ಬೇಕು ಮತ್ತು ಆ ವಿವರಣೆಗಳನ್ನು ನೀಡಲು ಅಥವಾ ಕ್ಷಮೆ ಯಾಚಿಸಲು ಪ್ರಾರಂಭ ಮಾಡಬಾರ್ದು. ಕುಟುಂಬದ ಹೊಸ ಮನೋಭಾವವನ್ನು ಪರೀಕ್ಷಿಸಲು ಆನಿ ಪಿಯರ್ಸನ್ ರಮ್ಮಿ ಆಟವನ್ನು ಆಡಲು ಪ್ರಸ್ತಾಪಿಸ್ತಾರೆ ಮತ್ತು ತಾವು ತಂದೆಯೊಂದಿಗೆ ಮಾತನಾಡುತ್ತಿರುವಾಗ ರಾತ್ರಿ ಊಟವನ್ನು ತಯಾರಿಸಲು ಮಕ್ಕಳಿಗೆ ತಿಳಿಸ್ತಾರೆ. ಈಗ ಹೆಚ್ಚು ಗೌರವ ಮತ್ತು ಭಯಭಕ್ತಿಯಿಂದಿರುವ ಕುಟುಂಬವು ಅವರ ಸೂಚನೆಗಳನ್ನು ಕೂಡಲೇ ಒಪ್ಪಿಕೊಳ್ಳುತ್ತೆ. ಈ ನಾಟಕದ ಕೊನೆಯಲ್ಲಿ ಜಾರ್ಜ್, ಡೋರಿಸ್ ಮತ್ತು ಸಿರಿಲ್ ತಾಯಿಯ ಸುತ್ತ ಸೇರ್ತಾರೆ. ಇದು ಮನೆಯಲ್ಲಿ ಒಂದು ರೀತಿ ಮರುಸ್ಥಾಪಿತವಾದ ಹೆಚ್ಚು ಸಮಾನವಾದಂತಹ ಒಂದು ಈಕ್ವಾಲಿಟಿಯನ್ನು ಸೂಚಿಸುತ್ತೆ. ತಾಯಿಯ ನಿಸ್ವಾರ್ಥ ಭಕ್ತಿಯು ಅವಳನ್ನು ಹೇಗೆ ಅವಳು ಪ್ರೀತಿಸುವವರೊಂದಿಗೆ ಒಂದು ಲಘುವಾಗಿ ಪರಿಗಣಿಸುವ ಮಾಡಬಾರ್ದು ಎಂಬುದನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ತಾಯಿಯಲ್ಲಿಗೂ ಸಹ ಕುಟುಂಬದಲ್ಲಿ ಹೆಚ್ಚು ಗೌರವ ಮತ್ತು ಸ್ಥಾನಮಾನವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಈ ನಾಟಕವು ಒಂದು ವಿಡಂಬನಾತ್ಮಕವಾಗಿ ತೋರಿಸಿಕೊಟ್ಟು ಕೊನೆಯಾಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF, ಕ್ಯಾರೆಕ್ಟರ್ ಸ್ಕೆಚ್ ಎಲ್ಲವೂ ಸಹ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.